ನಾವು JNU ಆಗಲಿ AMU ಆಗಲಿ ಆ ಥರ ಬೇಕಾದ ಸಂಸ್ಥೆಗಳು ನೋಡ್ತೀವಿ. ಇನ್ನೂ ಇದೇ ಥರ ವ್ಯೂ ಇಟ್ಕೊಂಡು ಕಂಟ್ರಿ ಮುರಿಯೋಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ ತನಕ ನಮ್ಮ ಎಜುಕೇಟೆಡ್ ಜನಗಳು ರಿಯಲಿ ಕಂಟ್ರಿ ಬಗ್ಗೆ ಫೀಲಿಂಗ್ ಇಟ್ಕೊಳ್ದೇನೆಯ್ಯ ನಾವು ಹಾಳು ಮಾಡೋಕ್ಕೆ ನೋಡ್ತೀವೋ, ಇನ್ನು ಈ ಥರ ನೂರಾರು JNUಗಳು ಬರ್ತಾನೆ ಹೋಗುತ್ತೆ. ಎಜುಕೇಟೆಡ್ ಜನಗಳು ರಿಯಲಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂತ ಹೇಳಿದ್ರೆ, ಈ ಸಿನಿಮಾಗಳನ್ನ ಬಿಡಿ ನೋಡ್ಕೊಂಬರೋದಲ್ಲ, ನಮ್ಮ ಮೆಂಟಲ್ ರೆವಲ್ಯೂಷನ್ ಮಾಡ್ಕೊಂಡು ನಮ್ಮ ದೇಶದ ಬಗ್ಗೆ ತುಂಬ ಕಳಕಳೆ ಇರಬೇಕು. ಇಲ್ದಲೇ ಹೋದರೆ ಭಾರಿ ಕಷ್ಟ. ಒನ್ ಥಿಂಗ್ ವಿಚ್ ಇಸ್ ವೆರಿ ಟ್ರೂ, ಮೊನ್ನೆ ಅಮಿತ್ ಶಾ ಮಾತಾಡ್ತಿದ್ದಾಗ ಹೇಳ್ತಾ ಇದ್ರು 5% ಮಾತ್ರ ಉಳ್ಕೊಂಡಿದೆ ಅಂಥೇಳಿ. ಆ 5% 3 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಅದು ಮುಗಿದೋಯ್ತು ಅಂತ ಆದರೆ ಆಗತ್ತೆ. ಆದರೆ ಮೆಂಟಲ್ ರೆವಲ್ಯೂಷನ್ ಬರಬೇಕಾದ ಜನಗಳ ತಲೆ ಒಳಗಿರಬೇಕಾದ್ದು ಅದು ಸರಿಯಾಗಬೇಕು. ಎ ಗ್ರೇಟ್ ಮೂವಿ, ಫ್ಯಾಂಟಾಸ್ಟಿಕ್ ಐ ಓಪನರ್. ಐ ಥಿಂಕ್ ವಿ ಶುಡ್ ಆಲ್ವೇಸ್ support such films.